ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅಜಿತ್ ಭೂಮಿ ಕಿತ್ತಾಡ್ತಾ ಇರ್ತಾರೆ. ಅವರು ಕಿತ್ತಾಡಿ ಭೂಮಿ ಕೆಳಗಡೆ ಮನಿಕೊಂಡಿರೋದನ್ನ ನೋಡ್ಬಿಟ್ಟು ಮನೆಯವ್ರಿಗೆ ಕೋಪ ಬರುತ್ತೆ. ಇನ್ನೂ ನಿಮ್ಮ ಜಗಳಗಳು ಮುಗ್ದಿಲ್ವಾ? ಇನ್ನೂ ಯಾಕೆ ಈ ಥರ ದೂರ ದೂರ ಮಲ್ಕೊಳ್ತಿದ್ದೀರಾ? ಈ ಥರ ಮಾಡೋದು ತಪ್ಪು ತಾನೇ? ಈ ಥರ ಮಾಡೋದ್ರಿಂದ ನಿಮ್ಮ ಅತ್ತೆ ಏನಾದ್ರು ಬೈ ಚಾನ್ಸ್ ಇದನ್ನ ನೋಡ್ಬಿಟ್ರೆ ಎಷ್ಟೆಲ್ಲ ಕಷ್ಟ ಆಗುತ್ತೆ. ಅವಳಿಗೆ ಏನಾದ್ರು ವಿಷಯ ಗೊತ್ತಾಯಿತು ಅಂದರೆ ಮುಗೀತು ಕತೆ ಅಷ್ಟೇ ಅಂತ ಗದರಿಸ್ಬಿಟ್ಟು ಶ್ರವಣ್ ಅದನ್ನ ಹಾಸಿಗೆನೆಲ್ಲ ಎತ್ಕೊಂಡು ಅಲ್ಲಿಂದ ಹೊಂಟೋಗ್ತಾರೆ. ಆವಾಗ ಭೂಮಿ ಮತ್ತು ಅಜಿತ್ ಇಬ್ಬರು ಮಾತಾಡ್ಕೊತಾ ಇರ್ತಾರೆ. ನನ್ನಿಂದನೇ ಆಗಿದ್ದು, ನನ್ನ ಗುರಾಯಿಸಿ ನೋಡಬೇಡಿ ಸಾಹೇಬ್ರೆ, ನಿಮ್ಮಿಂದನೇ ಎಲ್ಲ ಆಗಿದ್ದು, ನೀವೇನೇ ಇದನ್ನೆಲ್ಲ ಮಾಡಿದ್ದು ಅಂತ ಹೇಳ್ತಾ ಇರ್ತಾಳೆ. ಆವಾಗ ನಾನು ಹೇಳಿದ್ನ ಅಲ್ಲಿ ಅವ್ರ ಮನೆಯವ್ರಿಗೆ ಬಂದ್ಬಿಟ್ಟು ಹಿಂಗೆಲ್ಲ ಹೇಳಿ ಅಂತ. ಏನು ಮಾಡೋದು, ಅಯ್ಯೋ ಎಷ್ಟು ದಿನ ಆಯಿತು ನಮ್ಮದು ಈ ತಾಪತ್ರೆ ತಪ್ಪಲೇ ಇಲ್ವಲ್ಲಪ್ಪ ಅಂತ ಯೋಚನೆ ಮಾಡ್ತಿರ್ತಾರೆ. ಭೂಮಿ ಬಾಯ್ಲಿ ನನ್ನ ಪಕ್ಕ ಕೂತ್ಕೊ ಅಂತ ಹೇಳ್ತಾನೆ. ಆವಾಗ ಭೂಮಿ ಬಂದು ಕೂತ್ಕೊತಾಳೆ. ನೋಡು ಭೂಮಿ, ನಾವು ಯಾವಾಗಲೂ ಈ ಥರ ಕಿತ್ತಾಡ್ತಾ ಇದ್ರೆ ಚೆನ್ನಾಗಿರೋದಿಲ್ಲ. ಇಬ್ಬರೂ ಫ್ರೆಂಡ್ಸ್ ಥರ ಇರಬೇಕು. ಯಾವಾಗಲೂ ಕಿತ್ತಾಡ್ತಾರೆ ಈ ಮನೆಯವ್ರಿಗೆ ಈ ಥರ ಡೌಟ್ ಬರುತ್ತೆ ಅಂತ ಹೇಳ್ತಿರ್ತಾನೆ. ಹೌದು ಸಾಹೇಬ್ರೆ, ಇದನ್ನೆಲ್ಲ ಸರಿ ಮಾಡೋದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ, ಹೇಳ. ನೀವೇನು ಕೋಪ ಮಾಡ್ಕೊಳಲ್ಲ ಅಂದರೆ ನಾನು ಐಡಿಯಾ ಹೇಳ್ತೀನಿ ಅಂತ ಹೇಳ್ತಾಳೆ. ಆಯಿತು ಭೂಮಿ, ನಾನು ಕೋಪ ಮಾಡ್ಕೊಳಲ್ಲ, ಏನದು ಐಡಿಯಾ ಹೇಳು ಅಂತ ಹೇಳ್ತಾನೆ. ಅವಾಗ ನಾವು ಮುಂಚಿನ ಥರ ಫ್ರೆಂಡ್ಸ್ ಥರ ಇದ್ಬಿಡೋಣ, ಫ್ರೆಂಡ್ಸ್ ಥರ ಇದ್ದರೆ ಅವಾಗ ಸಮಸ್ಯೆನೇ ಬರೋದಿಲ್ಲ ಅಂತ ಹೇಳ್ತಿರ್ತಾಳೆ. ಅವಾಗ ಸೂಪರ್ ಐಡಿಯಾ ಭೂಮಿ ಅಂತ ಹೇಳ್ಬಿಟ್ಟು ಅವಳು ಕೈ ಇಟ್ಕೊತಾನೆ. ಅವಾಗ ಕಣ್ಣು ನೋಡ್ತಾ ಇರ್ತಾಳೆ. ಅವಾಗ ಆಯಿತು ಅಂತ ಕೈ ಬಿಟ್ಬಿಡ್ತಾನೆ. ಇನ್ಮೇಲೆ ನಾವಿಬ್ಬರು ಎಷ್ಟು ಚೆನ್ನಾಗಿರ್ಬೇಕು ಅಂದರೆ ಮನೆಯವ್ರಿಗೆ ಒಂದು ಚೂರೂ ಡೌಟ್ ಬರಬಾರ್ದು, ಆ ಥರ ಬದುಕೋಣ ಇಬ್ಬರೂ. ಅವ್ರಿಗೆ ಇನ್ಮೇಲೆ ನಮ್ಮದು ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಮಾಡೋಣ, ಇಬ್ಬರು ತುಂಬ ಖುಷಿಯಾಗಿರೋಣ ಅಂತ ಮಾತಾಡ್ಕೊತಾ ಇರ್ತಾರೆ. ಅವರಿಬ್ಬರು ಮಾತಾಡ್ಕೊತಾ ಇರೋದನ್ನ ಶ್ರವಣ್ ಬಾಗ್ಲ ಹತ್ರ ನಿಂತ್ಕೊಂಡು ಕೇಳಿಸ್ಕೊಂಡ್ಬಿಡ್ತಾನೆ. ಇಬ್ಬರು ಇನ್ನೂ ಮಾತಾಡ್ತಿರ್ತಾರೆ. ಇವನು ಅರ್ಧ ಕೇಳಿಸ್ಕೊಂಬಿಟ್ಟು ಬಂದೆ, ಅಯ್ಯೋ ನಾನು ಭೂಮಿ ಮತ್ತು ಅಜಿತ್ ಇಬ್ಬರು ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡೆ, ನಾವಿಬ್ಬರು ಇನ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಓಪನ್ ಮಾಡೋಣ ಅಂತ ಹೇಳ್ತಿದ್ರು ಅಂತ ಹೇಳ್ತಿರ್ತಾನೆ. ಅವಾಗ ಹೌದಾ, ಹಂಗಾದ್ರೆ ಏನು ಹಂಗಾದ್ರೆ ಮಗು ಬಗ್ಗೆ ಮಾತಾಡ್ಕೊತಾ ಇರ್ಬೋದು ಅಂತ ಅಜ್ಜಿ ಹೇಳ್ತಾರೆ. ಅವಾಗ ಇಲ್ಲ, ಅವರಿಬ್ಬರು ಸ್ವಲ್ಪ ಕಿತ್ತಾಡ್ಕೊತಾ ಇದ್ರಲ್ಲ, ಇನ್ಮೇಲೆ ಆದರೂ ಚೆನ್ನಾಗಿರಲಿ, ಅವರಿಬ್ಬರು ಚೆನ್ನಾಗಿದ್ರೆ ನಮಗೆ ಒಳ್ಳೇದು ಅಂತ ರಾಮ್ ಹೇಳ್ತಾ ಇರ್ತಾನೆ. ಅವಾಗ ಇವನ್ನೆಲ್ಲ ನೋಡ್ಬಿಟ್ಟು ದೇವಯಾನಿಗೆ ಕೋಪ ಬರ್ತಾ ಇರುತ್ತೆ. ಈ ಟೀ ಅಂಗಡಿನ ಹೆಂಗಾರು ಮಾಡಿ ಮನೆಯಿಂದ ಆಚೆ ಹಾಕೋಣ ಅಂದರೆ ಇವಳು ನೋಡಿದ್ರೆ ಅಜಿತ್ಗೆ ತುಂಬ ಕ್ಲೋಸ್ ಆಗ್ತಾ ಇದ್ದಾಳಲ್ಲಪ್ಪ, ಏನಪ್ಪ ಮಾಡೋದು, ಇವಳನ್ನ ಹೆಂಗೆ ಮನೆಯಿಂದ ಆಚೆ ಹಾಕೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಆವಾಗ ಅಲ್ಲಿಗೆ ಸಂಗೀತ ಬರ್ತಾಳೆ. ಏನು ಕೇಳಿಸ್ಕೊಂಡೆ ಶ್ರವಣ ಅಂತ ಕೇಳ್ತಾ ಇರ್ತಾಳೆ. ಆವಾಗ ಅಕ್ಕ, ಅವರಿಬ್ಬರು ನಾವು ಇನ್ಮೇಲೆ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಮಾಡೋಣ, ನೀವಿಬ್ಬರು ತುಂಬ ಚೆನ್ನಾಗಿರೋಣ ಅಂತ ಮಾತಾಡ್ಕೊತಾ ಇದ್ರಕ್ಕ ಅಂತ ಹೇಳ್ತಾರೆ. ಅವಾಗ ಹೌದು, ನನ್ನ ಮಗ ಮತ್ತು ಸೊಸೆ ಇಬ್ಬರು ಚೆನ್ನಾಗಿರಬೇಕು, ಅವರಿಬ್ಬರು ಚೆನ್ನಾಗಿದ್ದರೆ ತಾನೇ ನನಗೆ ನನ್ನ ಮೊಮ್ಮಗ ಬರೋದು ಬೇಗ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಅವರು ಇಷ್ಟು ಜನ ಮಾತಾಡ್ಕೊತಾ ಇರೋದನ್ನ ನೋಡ್ಬಿಟ್ಟು ಅಲ್ಲಿಗೆ ಅಜಿತ್ ಬರ್ತಾನೆ. ಅಜಿತ್ ಬಂದಾಗ ಏನು ಮಾತಾಡದೇನೆ ಸೈಲೆಂಟಾಗಿ ಹಂಗೇನೆ ಮೇಂಟೈನ್ ಮಾಡ್ತಾ ಇರ್ತಾರೆ. ಏನೋ ಮಾತಾಡ್ತಿದ್ರಿ ಅನ್ಸುತ್ತೆ, ನಾನು ಬಂದ ತಕ್ಷಣ ಸೈಲೆಂಟ್ ಆಗಿಬಿಟ್ರಿ ಅಂತ ಕೇಳ್ತಾನೆ. ಅವಾಗ ಅದೇನಿಲ್ಲ ಬಿಡು ಅಂತ ಹೇಳ್ತಿರ್ತಾರೆ. ನೀವೇನು ಇಲ್ಲ ಅಂದರೆ ಅದೇನೋ ಇದೆ ಅಂತ ಅರ್ಥ, ಏನು ಮಾತಾಡ್ತಿದ್ರಿ ಹೇಳಿ ಅಂತ ಕೇಳ್ತಾ ಇರ್ತಾನೆ. ಭೂಮಿ ಮತ್ತು ಅಜಿತ್ ಇಬ್ಬರು ಮಾತಾಡ್ಕೊಂಡಿದ್ದೇ ಬೇರೆ, ಶ್ರವಣ್ ಕೇಳಿಸ್ಕೊಂಡಿದ್ದೇ ಬೇರೆ, ಅವನ್ನ ಅರ್ಥ ಮಾಡ್ಕೊಂಡು ಮನೆಯವ್ರಿಗೆ ಬಂದು ಹೇಳಿದ್ದೇ ಬೇರೆ. ಈಗ ಅವರಿಬ್ಬರು ಒಂದಾಗ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ, ಅವರಿಬ್ಬರು ಮಕ್ಕಳು ಮಾಡ್ಕೊತಾರೆ, ನಮ್ಮ ಮನೆಗೆ ಒಳ್ಳೆ ದಿನಗಳು ಬರುತ್ತೆ, ನಮ್ಮ ಮನೇಲೂ ಸಂತೋಷ ಇರುತ್ತೆ ಅಂತ ಎಲ್ಲ ಮನೆಯವರು ಅಂದ್ಕೊಂಡಿದ್ದಾರೆ. ಆದರೆ ಒಳಗಡೆ ಅವರಿಬ್ಬರು ಜಸ್ಟ್ ಫ್ರೆಂಡ್ಸ್ ಆಗಿರೋಣ ಅಂತ ಅಂದ್ಕೊಂಡಿದ್ದಾರೆ. ಈಗ ಅಜಿತ್ ಭೂಮಿನ ಮನೆಯವರು ತಪ್ಪಾಗಿ ತಿಳ್ಕೊಂಡು ಅವರಿಬ್ಬರು ಒಂದಾಗ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಈಗ ಇದರಿಂದ ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅಜಿತ್ ಭೂಮಿ ಇಬ್ಬರೂ ಒಂದಾಗಬೇಕು ಅಂತ ಎಷ್ಟೊಂದು ಜನ ವೆಯ್ಟ್ ಮಾಡ್ತಿದ್ವಿ, ಆದರೆ ಅವರು ಏನಾದರೂ ಕಾರಣ ಬಂದು ಇಬ್ಬರು ದೂರನೇ ಆಗ್ತಾ ಇದ್ದಾರೆ. ಈ ದೇವಯಾನಿ ಮತ್ತು ಅಂಜು ಇಬ್ಬರು ಸೇರಿಕೊಂಡು ಮನೆಯಲ್ಲಿ ಬಿರುಕು ತರಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಅವರಿಬ್ಬರು ಪ್ಲ್ಯಾನ್ ಮಾಡಿ ಅಜಿತ್ ಮತ್ತು ನಚಿಕೇತ್ ಮಧ್ಯೆ ಏನಾದರೂ ಫಿಟ್ಟಿಂಗ್ ಇಟ್ಟಿದ್ದು ಇಬ್ಬರನ್ನು ದೂರ ಮಾಡ್ತಾರೆ. ಏನಾಗುತ್ತೆ ಫ್ರೆಂಡ್ಸ್, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.